ಸೊ ಸಿಸ್ಟಮ್ ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ಕಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡೋಂಥ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂಥ ಮತದಾನದ ಹಕ್ಕನ್ನು ಯಾರೂ ಕೂಡ ಕಳ್ಕೋಬಾರ್ದು. SIRಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ಎಲ್ಲ ಥರದ ಬೆನಿಫಿಟ್ಟು ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ದು ಓಟ್ ಇದೆ, ಎಲ್ಲೋ ಹೋಯ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪುದಾರಿಗೆ ಇಳಿತಾರೆ. ಯಾರು ಮತದಾರ ಇಟ್ಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಟಿ CM, ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮನ್ನು ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನು ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನು ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂಥ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಂಥೇಳಿ ನಾನು ಹೇಳಿದ್ದೇನೆ. ಸೊ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಯಾವ ರೀತಿ ಅವ್ರಿಗೆ ಅವಕಾಶಗಳಿದೆ ಅವರು ಕೂಡ ಅದಕ್ಕೆಲ್ಲ ಬೇಕಾದ್ರೆ ಅವರ ಜನರಿಗೆ ಸಹಾಯ ಮಾಡುವಂಥ ಕೆಲಸ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಲಿ. ಇದು ನಿಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ತಹಶೀಲ್ದಾರ್ಗಳ ಜೊತೆಯಲ್ಲಿ ಮತ್ತು ಯಾರ್ಯಾರು ಕೆಳಗಡೆ ಲೆವೆಲ್ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಇದನ್ನು ಹೋಗಬೇಕು. ಯಾಕೆಂದರೆ ಒಂದು ಸತಿ ಅವನ ಅಪೀಲು ಹೋಯ್ತು ಅಂದರೆ, ಏನಾದ್ರು ಅಪೀಲ್ಗೆ ಹಾಕ್ತಾರೆ, ಅಪೀಲಲ್ಲಿ ಎಷ್ಟು ಕನ್ಸಿಡರ್ ಆಗಿದೆ, ಎಷ್ಟು ಕನ್ಸಿಡರ್ ಆಗಿಲ್ಲ ಅಂಥೇಳಿ ತಾವೆಲ್ಲ ಬೇರೆ ಬೇರೆ ರಾಜ್ಯದ ರಿಪೋರ್ಟ್ಸ್ ಎಲ್ಲ ತಿಳ್ಕೊಂಡಿದ್ದೀರಿ ನೀವು. ಇದರಲ್ಲಿ ಕೇರಳ ಒಂದು ಬಿಟ್ಟರೆ 90 ಲಕ್ಷ 91 ಲಕ್ಷ, ಕೆಲವು ಕಡೆ 60 ಲಕ್ಷ ಎಲ್ಲ ರಾಜ್ಯಗಳಲ್ಲಿ ಮತದಾನ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇದು ನಮ್ಮಲ್ಲಿ ಆಗಬಾರ್ದು. ಕೇರಳ ಅವರು ಭಾಳ ಚೆನ್ನಾಗೇ ಮಾಡಿದ್ದಾರೆ. ನಮ್ಮ ಲೋಕಲ್ ಬಾಡೀಸ್ಗೆ ಎಲ್ಲರೂ ಕೂಡ ಯಾರು ವಾಸ್ತವಾಂಶ ಇದ್ದಾರೆ ಅವರೆಲ್ಲರೂ ಕೂಡ ರೆಸಿಡೆನ್ಷಿಯಲ್ ವಾಸದ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ನಮ್ಮ SIRಗೆ ಅವಶ್ಯಕತೆ ಇದೆ, ಇಲ್ಲ ಯಾವುದೇ ಸರ್ಟಿಫಿಕೇಟು ಆ ಫಿಲಿನ್ ಇದರಲ್ಲಿ ಅದು 12-13 ಏನು ಕೆಲವು ಕ್ರೈಟೀರಿಯಾ ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸು ಆ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನು ಕೊಡಬೇಕು. ಎರಡನೇದು ಜೊತೆಗೆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡ್ಬೋದು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಪ್ರಾಬ್ಲಮ್ಸ್ನ ನೀವೇ ಗುರುತಿಸಿ ವಾಟ್ ಈಸ್ ವಿತಿನ್ ದಿ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಾವು ಮಿನಿಮಮ್ ಇದರಲ್ಲಿ ನಾವು ಮಾಡ್ಬೋದು, ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಸೊ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸು ಅವ್ರಿಗೆ ನೀವು ಕಂಪಲ್ಸರಿಯಾಗಿ ಆ ಜಿಲ್ಲೆಯ ಎಲ್ಲ ಮಾಹಿತಿ ಮಾಡಿ ಅವರು ಕೂಡ ಎಲ್ಲ ತಾಲೂಕುಗಳಿಗೆ ಅವರೆಲ್ಲ ಅವರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರವಾಸ ಮಾಡಬೇಕಾಗ್ತದೆ. ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ತೇವೆ. ನೀವು ಕೂಡ ಅವ್ರಿಗೆ ಏನೇನು ದಾಖಲೆಗಳನ್ನು ಬೇಕು, ಅವ್ರಿಗೆ ಅಸಿಸ್ಟೆನ್ಸ್ ಬೇಕು, ಅದೆಲ್ಲ ಕೂಡ ಅವ್ರ ಜೊತೆಗೆ ಸೇರಿ ನೀವು ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ ನಿನ್ನೆ. ಆಮೇಲೆ ಅದೇ SIR ವಿಚಾರದಲ್ಲಿ ಎಲ್ಲೆಲ್ಲ ಹೆಲ್ಪ್ ಡೆಸ್ಕ್ ಅವಶ್ಯಕತೆ ಇದೆ ಅದೆಲ್ಲ ನಾವು ಮಾಡಬೇಕು ಅಂತ ನಾನು ಹೇಳಿದ್ದೇನೆ.